ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಇತ್ತೀಚೆಗೆ ಮಠದ ಸ್ವಾಮೀಜಿಗಳು ರಾಜಕೀಯದ ಹಾದಿಯನ್ನು ಇಟ್ಕೊಂಡಿದ್ದಾರೆ. ಧರ್ಮ ಬಿಟ್ಟು ರಾಜಕಾರಣದ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ಜನರಿಗೆ ತಪ್ಪು ಸಂದೇಶವನ್ನ ಕೊಡ್ತಿದ್ದಾರೆ, ತಪ್ಪು ದಾರಿಗಿಳಿತಿದ್ದಾರೆ ಅನ್ನುವಂತ ಚರ್ಚೆ ಜೋರಾಗಿದೆ. ಕಾವಿಯನ್ನ ಧರಿಸಿ ರಾಜಕಾರಣದ ಬಿಳಿ ವಸ್ತ್ರದ ನಡುವೆ ಚರ್ಚೆ, ಮಾತು, ಕತ್ತೆ ಎಲ್ಲವೂ ನಡೆಸ್ತಾ ಇದ್ದಾರೆ ಅನ್ನುವಂತ ಚರ್ಚೆಗಳು ಜೋರಾಗಿದೆ. ಈಗ ಯಾರ ಸರದಿಯಪ್ಪ ಅಂತ ಅಂದ್ರೆ ಇವರು ದೊಡ್ಡ ಮಹಾನ್ ಸ್ವಾಮೀಜಿ. ಈಗ ಈ ಸ್ವಾಮೀಜಿಯ ವಿಚಾರದಲ್ಲಿ ಕಾಂಗ್ರೆಸ್ನವರು ಕೂಡ ಗುಡುಗಿದ್ದಾರೆ ಒಬ್ರು ಶಾಸಕರು. ಇದರ ಜೊತೆಗೆ ಕೌಂಟರ್ ಕೊಟ್ಟಿದ್ದಾರೆ ಕೇಂದ್ರ ಸಚಿವರು. ಹಾಗಾದ್ರೆ ಏನಿದು ಸ್ಟೋರಿ? ಏನ್ ಸ್ವಾಮೀಜಿ, ಏನಾಯ್ತು ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗುರುಗಳು ತಪ್ಪು ತಿಳಿಬಾರ್ದು, ಹೆಜ್ಜೆ ಎಲ್ಲೆಲ್ಲೋ ದಾರಿ ತಪ್ತಾ ಇದೆ. ಇತ್ತೀಚೆಗೆ ಆದಿಚುಂಚನಗಿರಿಯ ಮಹಾಸ್ವಾಮೀಜಿಗಳಾಗಿರುವಂತ ನಿರ್ಮಲಾನಂದ ಶ್ರೀಗಳು ದಾರಿ ತಪ್ತಾ ಇದ್ದಾರೆ. ಧರ್ಮವನ್ನ ಬಿಟ್ಟು ರಾಜಕಾರಣದ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನ ಶಾಸಕ ರಮೇಶ್ ಬಂಡಿಸಿದ್ದೇಶ್ವರ್ ಅವರು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ವಾಮೀಜಿ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಗುಡುಗಿದ್ದಾರೆ. ನಿರ್ಮಲಾನಂದ ಶ್ರೀಗಳ ನಡೆಯನ್ನ ಖಂಡಿಸಿದ್ದಾರೆ ಶಾಸಕರು. ಶ್ರೀರಂಗಪಟ್ಟಣದ ಶಾಸಕರು ಒಕ್ಕಲಿಗ ಸಮುದಾಯದ ಮಠದ ಹುಳುಕುಗಳು ಒಂದೊಂದಾಗೆ ಹೊರ ಬರ್ತಿದ್ದಾವೆ ಅಂತ ಗುಡುಗಿದ್ದಾರೆ ಶಾಸಕರು. ಏನೇನು ಅವು ವಿಚಾರಗಳಲ್ಲಿ ಆ ಮಠಗಳಿರ್ತಾವಲ್ಲ, ಒಂದಷ್ಟು ಸಣ್ಣ ತಪ್ಪುಗಳು ಅವೆಲ್ಲ ಕೂಡ ಈಗ ಹೊರ ಬರ್ತಾ ಇದೆ. ಒಂದೊಂದೇ ಹೊರ ಬರ್ತಾ ಇದ್ದಾವೆ ಅಂತ ಗುಡುಗಿರೋದು. ಈ ಶಾಸಕರ ಹೇಳಿಕೆಯನ್ನ, ರಮೇಶ್ ಬಂಡಿಸಿದ್ದೇಶ್ವರ್ ಗೌಡ ಅವರು ಕೊಟ್ಟಿರುವಂತಹ ಹೇಳಿಕೆಯನ್ನ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಖಂಡಿಸಿದ್ದಾರೆ. ಸ್ವಾಮೀಜಿಗಳನ್ನ ನಾನು ತುಂಬಾ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀನಿ. ನಾನು ಈಗಿಂದ ಅಲ್ಲ, ಬಾಲಗಂಗಾಧರನಾಥ ಸ್ವಾಮೀಜಿಗಳಿದ್ರಲ್ಲ, ಆಗಿನಿಂದಲೂ ಕೂಡ ನೋಡ್ಕೊಂಡು ಬರ್ತಾ ಇದ್ದೀವಿ. ಆದಿಚುಂಚನಗಿರಿಯ ಮಹಾಸಂಸ್ಥಾನ BGS ಬಗ್ಗೆ ನಮ್ಗೆಲ್ಲ ಗೊತ್ತು. ಸ್ವಾಮೀಜಿಗಳು ಏನು ಅಂತ ಗೊತ್ತು. ನಿರ್ಮಲಾನಂದ ಸ್ವಾಮೀಜಿಗಳು ಯಾವ ರೀತಿ ಇರ್ತಾರೆ ಗೊತ್ತು. ಅವ್ರ ನಡವಳಿಕೆ ಬಗ್ಗೆ ಗೊತ್ತು. ಎಲ್ಲವನ್ನೂ ಕೂಡ ನೋಡ್ಕೊಂಡು ಬಂದಿದ್ದೀನಿ ನಾನು. ಅವ್ರ ಬಗ್ಗೆ ಗೊತ್ತಿಲ್ಲದೆ ಏನೇನೋ ಮಾತನಾಡಬೇಡಿ. ಅವ್ರ ಬಗ್ಗೆ ಗೊತ್ತಿಲ್ಲದೆ ಯಾರು ಕೂಡ ಶ್ರೀಗಳನ್ನ ದುರುಪಯೋಗ ಪಡಿಸ್ಕೊಳ್ಬಾರ್ದು ಅಂತ ಕುಮಾರಸ್ವಾಮಿ ಅವರು ಗುಡುಗಿದಾರೀಗ. ಮೊನ್ನೆಯಷ್ಟೇ DK ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಗಳನ್ನ ಖಂಡಿಸಿದ್ರು ಇದೇ HDK. ಇವತ್ತು ಶ್ರೀಗಳ ಪರವೇ ಬ್ಯಾಟಿಂಗ್ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಯಾಕೆ? ಯಾಕಂದ್ರೆ ಮಾತನಾಡ್ತಾ ಇದ್ರು, ಕುಮಾರಸ್ವಾಮಿ ಮಾತನಾಡಿದ್ರು, ಸ್ವಾಮೀಜಿಗಳ ಬಗ್ಗೆ ಅಪಾರ ಗೌರವಕ್ಕಿದೆ. ಸ್ವಾಮೀಜಿಗಳು ಒಂದು ಸಮುದಾಯ, ಒಕ್ಕಲಿಗ ಸಮುದಾಯ. ಯಾಕಂದ್ರೆ ಇದೇ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಶ್ರೀಗಳು ಮಾತನಾಡಿದ್ರು. ಆ ರೀತಿ ಮಾತನಾಡಬಾರ್ದು ಅನ್ನೋ ರೀತಿ ಕುಮಾರಸ್ವಾಮಿ ಕೂಡ ಮಾತನಾಡಿದ್ರು. ಈಗ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ತಮ್ಮ ಅನುಕೂಲಕ್ಕೆ ಶ್ರೀಗಳನ್ನ ಬಳಸ್ಕೊಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ. ಅಥವಾ ರಾಜಕಾರಣಿಗಳು ಯಾರೇ ಆಗಿರ್ಬೋದು, ಯಾವುದೇ ಪಕ್ಷದಲ್ಲಾಗಿರ್ಬೋದು, ಚುನಾವಣೆ ಸಂದರ್ಭದಲ್ಲಿ ಮಠಮಾನ್ಯಗಳನ್ನ ಓಲೈಕೆ ಮಾಡ್ಕೊಳ್ಳೋದು, ಸ್ವಾಮೀಜಿಗಳಿಂದ ರಾಜಕೀಯದ ಬೆಳೆ ಬೇಯಿಸ್ಕೊಳ್ಳೋದು, ಈ ರೀತಿಯ ಕೆಲಸಗಳನ್ನ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಇದೆ. ಅಂದ್ರೆ ಈಗ ಬಾಲಗಂಗಾಧರನಾಥ ಸ್ವಾಮೀಜಿಗಳ ದೊಡ್ಡ ಕೊಡುಗೆ BGS. ಹಾಗಾಗಿ ಆದಿಚುಂಚನಗಿರಿ ಈಗ ಈ ನಿರ್ಮಲಾನಂದ ಶ್ರೀಗಳು ಏನ್ ಮಾತನಾಡಿದ್ರು, ಯಾಕೆ ಈಗ ಶಾಸಕರು ಗುಡುಗಿದ್ರು, ಯಾವ ಹುಳುಕುಗಳು ಹೊರ ಬರ್ತಿದ್ದಾವೆ? ಹಾಗಾದ್ರೆ ಕುಮಾರಸ್ವಾಮಿ ಅವರು ಈಗ ಶ್ರೀಗಳ ಪರವಾಗಿ ಯಾಕೆ ಬ್ಯಾಟಿಂಗ್ ಮಾಡ್ತಿದ್ದಾರೆ? ಇವೆಲ್ಲ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗುರುಗಳು ತಪ್ಪು ತಿಳಿಬಾರ್ದು, ಹೆಜ್ಜೆ ಎಲ್ಲೆಲ್ಲೋ ದಾರಿ ತಪ್ತಾ ಇದೆ. ಒಟ್ಟಿನಲ್ಲಿ ರಾಜಕೀಯಕ್ಕಾಗಿ ತಮ್ಮ ಬೆಳೆಯನ್ನ ಬೆಳೆಸ್ಕೊಳ್ತಿದ್ದಾರೆ ರಾಜಕಾರಣಿಗಳು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.